ಹಾಯ್ ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ನಾನು ರಮ್ಯಾ. ನಾನಿವತ್ತು ಜಯನಗರ ಫೋರ್ತ್ ಬ್ಲಾಕ್ ಬಂದಿದ್ದೀನಿ. ನೋಡೋಣ ಅಲ್ಲಿ ಶಾಪಿಂಗ್ ಮಾಡೋಣ, ಏನೇನು ವೆರೈಟಿ ಇರುತ್ತೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ನಾನು ಇದು ಫಸ್ಟ್ ಟೈಮ್ ಬರ್ತಿರಲ್ಲ, ಒಂದು 2-3 ಸರಿ ಬಂದಿದ್ದೀನಿ. ಆದರೆ ಸುಮಾರು ದಿವಸ ಆದಮೇಲೆ ಮತ್ತೆ ರಿಟರ್ನ್ ಜಯನಗರಕ್ಕೆ ಫೋರ್ತ್ ಬ್ಲಾಕ್ಗೆ ತುಂಬ ಕಡಿಮೆಗೆ ತುಂಬ ಕ್ವಾಲಿಟಿ ಆಗಿರುವಂತಹ ಪ್ರತಿಯೊಂದು ಐಟಮ್ಸ್ ಕೂಡ ಇಲ್ಲಿ ಸಿಗುತ್ತೆ. ಇಯರಿಂಗ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸ್, ಬಟ್ಟೆ ಪ್ರತಿಯೊಂದು ಕೂಡ ಸಿಗುತ್ತೆ. ನೋಡಿ, ಬಾಗಿಲು ತೋರಣ ಕೂಡ ಎಷ್ಟು ಚೆನ್ನಾಗಿದೆ, ಎಷ್ಟು ವೆರೈಟಿಯಾಗಿ ಇಟ್ಟಿದ್ದಾರೆ ಅಂಥೇಳಿ. ಅದರಲ್ಲಿ ಕಳಿಸೋದೊಂದಿದೆ, ತುಂಬ ಚೆನ್ನಾಗಿತ್ತು ಕೂಡ ಅದು. ಅದನ್ನು ನೋಡಿಬಿಟ್ಟು ರೋಡ್ ಸೈಡಲ್ಲೇ ಬಾಟಾ ಶೋರೂಮ್ ಎದುರುಗಡೆನೇ ಒಂದು ಬಟ್ಟೆ ರೋಡ್ ಸೈಡಲ್ಲೇ ಬಟ್ಟೆದಿಟ್ಟಿದ್ರು. ನಾನು ಅಲ್ಲಿ ಹೋಗಿ ನೋಡೋಣ ಅಂತಲೇ ಹೋಗ್ತಿದ್ದೆ. ಎಲ್ಲ ಕಮ್ಮಿ ಕ್ವಾಲಿಟಿ ಇದ್ದರೆ ಅವರು ಅಷ್ಟೊಂದು ಬಾರ್ಗಿನ್ ಮಾಡೋಕ್ಕೆ ಬಿಡೋದು ಇಲ್ಲ ಕೂಡ. ಇದಕ್ಕೆಲ್ಲ 700 to 800 ಅಷ್ಟೇ ಹೇಳ್ತಾ ಇದ್ದಿದ್ದು. ಫುಲ್ ಸೆಟ್ಗಾದರೆ 900 ಹೇಳ್ತಿದ್ರು. ದುಪ್ಪಟ್ಟ ಇಲ್ಲದೇ ಆದರೆ 700 to 800 ಹೇಳ್ತಿದ್ರು. ಹಾಗೆ ನೋಡ್ಕೊಳ್ತೇನೆ ಅದ್ರ ಪಕ್ಕನೇ ಇಯರಿಂಗ್ ಶಾಪ್ ಕೂಡ ಇತ್ತು. ಹಾಗೆ ಬ್ರಾಸ್ಲೆಟ್ ಕೂಡ ಇತ್ತು. ಜಸ್ಟ್ ಇದು 300, ಯಾವುದೇ ರೀತಿ ಕೋಟಿಂಗ್ ಹೋಗಲ್ಲ, ಹಾಗೆ ಕ್ವಾಲಿಟಿ ಕೂಡ ಬೆಸ್ಟ್ ಆಗಿರುತ್ತೆ ಅಂತ ಹೇಳಿದರು. ಸರಿ ನೋಡ್ಕೊಳ್ತಾ ಬಂದೆ. ಅಲ್ಲೂ ಕೂಡ ರಿಂಗ್ಸ್ಗಳೆಲ್ಲ ಇದ್ವು, ತುಂಬ ಚೆನ್ನಾಗಿದ್ವು ಕಲೆಕ್ಷನ್ ಕೂಡ. ಹಾಗೆ ಸ್ಲಿಪ್ಪರ್ಸ್ ನೋಡೋಣ, ವೆರೈಟಿ ಆಫ್ ಕಲೆಕ್ಷನ್ ಇರುತ್ತೆ, ನೋಡ್ಬೋದು ನೀವು. ಒಂದ್ಸರಿ ಜಯನಗರ ವಿಸಿಟ್ ಮಾಡಿದಾಗ ನೋಡ್ಬಿಟ್ಟು ಬನ್ನಿ. ಈ ಕ್ಲಿಪ್ಸ್ ಎಲ್ಲ ಬರೀ 10 rupees ಅಷ್ಟೇ. ಯಾವುದೇ ತೊಗೊಂಡ್ರು ಇಲ್ಲಿ ಐಟಮ್ಸಲ್ಲಿ ಬರೀ 10 rupees ಅಂದರು. ಅಂದರೆ ನಾನು ಇಯರಿಂಗ್ಸ್ ನೋಡ್ತಾ ಇದ್ನಲ್ಲ, ಅದ್ರ ಪಕ್ಕದಲ್ಲೇ ಇಟ್ಟಿದ್ರು ಈ ಕ್ಲಿಪ್ಸು, ಕೂಮ್ಸ್, ಹೆಣ್ಮಕ್ಳಿಗೆ ಬೇಕಾಗಿರೋಂಥ ಐಟಮ್ಸ್ ಪ್ರತಿಯೊಂದು ಈ ಗಾಡಿಯಲ್ಲಿ ಇಟ್ಟಿದ್ರು. ನಾನು ಜಸ್ಟ್ ಇದನ್ನು 10 rupees ಅಂದ್ರಲ್ವ, ಹಾಗಾಗಿ ನಾನು ಕ್ಲಿಪ್ಸ್ ಅಷ್ಟೇ ತೊಗೊಂಡೆ. ವೆರೈಟಿ ಆಫ್ ಕ್ಲಿಪ್ಸ್ ಕೂಡ ಇಟ್ಟಿದ್ರು. ಅದನ್ನು ನೋಡಿಬಿಟ್ಟು ಮುಂದೆ ಕಾಂಪ್ಲೆಕ್ಸ್ ಒಳಗಡೆ ಹೋದರೆ ಈ ಥರ ಸ್ಲಿಪ್ಪರ್ ಐಟಮ್ಸ್ಗಳೆಲ್ಲ ಪ್ರತಿಯೊಂದು ಕೂಡ ಇರ್ತವೆ. ನಿಮ್ಗೆ ಯಾವ ಥರ ಬೇಕೋ ಅಷ್ಟು ವೆರೈಟಿ ಆಫ್ ಕೂಡ ಇಟ್ಟಿರ್ತಾರೆ. ತುಂಬ ಕ್ವಾಲಿಟಿ ಚೆನ್ನಾಗಿದ್ರೆ ನೀವು ಇಷ್ಟೇ ಬಾರ್ಗಿನ್ ಮಾಡಿದರೂ ಅವ್ರು ಕೊಡೋದಿಲ್ಲ. ಅವ್ರು ಹೇಳಿರೋ ರೇಟಿಗೆ ಕೂಡ ನಾವು ತೊಗೊಳೋಕೆ ಕೂಡ ಆಗೋದಿಲ್ಲ. ಹಾಗಾಗಿ ಆದಷ್ಟು ಕಮ್ಮಿ ಕೂಡ ಮಾಡಬಹುದು. ಹೇಳ್ತಾರೆ ಅವರು ಇಷ್ಟರಲ್ಲಿ ಬರುತ್ತೆ ಅಂತ, ಅಷ್ಟರಲ್ಲಿ ತೊಗೊಬೋದು. ಹಾಗೆ ಮಕ್ಕಳಿಗೆ ಅಂತ ಕೂಡ ಅಷ್ಟೇ ವೆರೈಟಿ ಆಫ್ ಕಲೆಕ್ಷನ್ ಶೂಸ್ ಇದ್ವು, ಸ್ಲಿಪ್ಪರ್ಸ್ಗಳಿದ್ವು. ಅದರಲ್ಲೂ ಹೆಣ್ಮಕ್ಳಿಗೆ ಅಂದರೆ ತುಂಬ ಯೂಜ್ ಕಲೆಕ್ಷನ್ ಕೂಡ ಇದ್ವು. ನಾನೇ ಒಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ, ತುಂಬ ಇಷ್ಟ ಆಯಿತು ಇದು ಸ್ಲಿಪ್ಪರು. ಹಾಗಾಗಿ ಇದೊಂದು ಜೊತೆ ಸ್ಲಿಪ್ಪರ್ ತೊಗೊಂಡೆ. ಅಲ್ಲಿ ತೋರಿಸ್ತಾರೆ ನಿಮ್ಮ ಸೈಜ್ ಯಾವ್ದು ಬೇಕು, ಯಾವ ಥರ ಡಿಸೈನ್ ಬೇಕು ಅಂತ ಕೂಡ ಅವ್ರು ನಿಮ್ಗೆ ಹೇಳ್ತಾರೆ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು ತೊಗೊಳ್ಳಿ ಅಂತ ಕೂಡ ಅವ್ರು ಹೇಳ್ತಾರೆ. ನಿಮ್ಗೆ ಸೈಜ್ ಸಿಗದೇ ಇದ್ದರೆ ಅವರು ಒಳಗಡೆ ಕೂಡ ಸ್ಟೋರ್ ಇಟ್ಟಿರ್ತಾರೆ, ಅದ್ರೊಳಗಡೆ ಇಟ್ಟಿರ್ತಾರೆ, ಅವ್ರು ತೋರಿಸ್ತಾರೆ ಬೇಕಾದರೆ. ನಾನು ಸುಮಾರು ಡ್ರೆಸ್ಸು, ಸ್ಲಿಪ್ಪರ್ಸು ಎಲ್ಲ ಕೂಡ ನೋಡಿದೆ. ಹಾಗೆ ಒಂದು ಜೊತೆ ಜುಮ್ಕಿ ತೊಗೊಂಡ್ರಾಗುತ್ತೆ ಅಂತೇಳಿ ನೋಡೋಣ ಅಂತ ಬಂದೆ. ತುಂಬ ಕಲೆಕ್ಷನ್ ಇರುತ್ತೆ, ಯಾವ ತೊಗೊಬೇಕು ಅನ್ನೋದೇ ಸಖತ್ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದು ಕಡೆಯಿಂದ ನೋಡಿದರೆ ಪ್ರತಿಯೊಂದು ತೊಗೊಬೇಕು ಅನಿಸುತ್ತೆ. ತೋರಿಸ್ತೀನಿ ನೋಡಿ, ನಾನು ಎಲ್ಲ ಥರ ವೆರೈಟಿ ಆಫ್ ಇರುತ್ತೆ.
ಎಲ್ಲ ತೊಗೊಂಡು ಮುಗಿಸ್ಕೊಂಡಾದ್ಮೇಲೆ ಸ್ವೀಟ್ ಕಾರ್ಟ್ ತೊಗೊಳ್ಳೋಣ ಅಂತ ಸ್ವೀಟ್ ಕಾರ್ಟ್ ತೊಗೊಂಡು ಮನೆಗೆ ಹೊರಟ್ವಿ. ಮನೆಗೆ ಹೋಗೋ ಲೇಟ್ ಆಗುತ್ತೆ, ಸ್ವಲ್ಪ ಬೇಗ ಹೋಗೋಣ ಅಂತ ಹೊರಟ್ರೆ ಕೊನೆಗೂ ನೈಟ್ ಆಯಿತು. ಬಂದಿದ್ದೆ ಜಯನಗರಕ್ಕೆ ಈವ್ನಿಂಗು, ಹಾಗಾಗಿ ಮನೆಗೆ ರೀಚ್ ಆಗೋಷ್ಟೊತ್ತಿಗೆ 8:30 9 ಗಂಟೆ ಆಗುತ್ತೆ. ಹಾಗಾಗಿ ಮನೆಗೆ ಹೋಗಿ ಏನು ಅಡುಗೆ ಮಾಡೋದು ಬೇಡ ಅಂತ ಹೋಟೆಲ್ಗೆ ಊಟ ಮಾಡ್ಕೊಂಡು ಹೋದ್ವಿ. ನಾನು ಏನೇನು ತಂದೆ ಅಂತ ಕೂಡ ತೋರಿಸ್ತೀನಿ ಇದೇ ಬ್ಲಾಗಲ್ಲೇ. ಜಯನಗರ ಶಾಪಿಂಗ್ ಮಾಡ್ಕೊಂಡಲ್ವಾ, ಏನೇನು ತೊಗೊಂಬಂದಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಕೂಡ ಇತ್ತು, ಪ್ರತಿಯೊಂದು ಐಟಮ್ಸ್ ಕೂಡ ಅಷ್ಟೇ ಅಷ್ಟೊಂದೇನು ಕಾಸ್ಟ್ ಇರಲಿಲ್ಲ, ತೊಗೊಬೋದಿತ್ತು. ಈ ಕ್ಲಿಪ್ಸ್ಗಳು ತೊಗೊಂಬಂದೆ, ಜಸ್ಟ್ 10 ರೂಪೀಸ್ ಅಷ್ಟೇ, 10 ರೂಪಾಯಿ ಅಷ್ಟೇ ಇವೆಲ್ಲ. ತುಂಬ ಚೆನ್ನಾಗಿದೆ, ಬರ್ತಿದೆ ಇದು. ನಾನು ಅದೇ ಎಕ್ಸಿಬಿಷನಲ್ಲಿ 50 ರೂಪೀಸ್ 50 ರೂಪಾಯಿ ಹೇಳಿದರು, ಬರೀ ನಂಗೆ 10 ರೂಪಾಯಿಗೆ ಸಿಕ್ತು. ನಾನು ಹಾಗಾಗಿ 3 ಕ್ಲಿಪ್ಸ್ಗಳು ತೊಗೊಂಡೆ. ಚೆನ್ನಾಗಿದೆ, ಎಲ್ಲ ಕೂಡ ಚೆನ್ನಾಗಿತ್ತೆ, ಹಾಗಾಗಿ ಒಂದು 3 ಕ್ಲಿಪ್ಪು. ಹಾಗೆ ಕೂಮ್ ಕೂಡ ಅಷ್ಟೇ 10 ರೂಪಾಯಿಗೆ ಒಂದೇ ಇತ್ತು, ಹಾಗಾಗಿ 2ನ್ನ ತೊಗೊಂಡೆ ಕೂಮು. ಇದು ಕೂಡ ಚೆನ್ನಾಗಿದೆ. ಹಾಗೆ ಪಾಪುಗೆ ಅಂತೇಳಿ ಈ ಥರ ಚಿಕ್ಕದು ಶಾರ್ಟ್ಸ್ ಥರ ಇರುತ್ತೆ, ಅದು ತೊಗೊಂಡೆ. 100 ರೂಪಾಯಿಗೆ 3 ಹೇಳಿದರು, ಅಂದರೆ ನಾವು ಬಾರ್ಗಿನ್ ಮಾಡಿದ್ಮೇಲೆ ಡಿಪೆಂಡು. ನಾನು ಅದನ್ನು 100 ರೂಪಾಯಿಗೆ 4 ಮಾಡಿ ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಪರವಾಗಿಲ್ಲ. ಒಂದು ಡೈಲಿ ಯೂಸಿಗೆ ಕೂಡ ಯೂಸ್ ಆಗುತ್ತೆ ಅಂತ ತೊಗೊಂಡಿದ್ದೆ. ನೋಡ್ತಿರ್ಬೋದು, ಅಂದರೆ ಬಾರ್ಗಿನ್ ಮಾಡಬೇಕು, ಅವರೆಲ್ಲ ರೇಟಿಗೆ ತೊಗೊಳೋದ್ರಿಂದ ನಮಗೆ ಲಾಸ್ ಆಗುತ್ತೆ. ಬಾರ್ಗಿನ್ ಮಾಡಿದರೆ ಪರವಾಗಿಲ್ಲ, ಚೆನ್ನಾಗಿ ಸಿಗುತ್ತೆ. 100 ರೂಪಾಯಿ 3 ಹೇಳಿದರು, ನಾನು 4 ಮಾಡಿ ತೊಗೊಂಬಂದಿದ್ದೀನಿ. ಚೆನ್ನಾಗಿದೆ ನೋಡಿ, ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ಕ್ಲಾತು ಸ್ಮೂತಾಗಿ ಕೂಡ ಇದೆ. ಮತ್ತು ಇದೊಂದು ಕ್ಲಿಪ್ ತೊಗೊಂಡೆ, ಇದು ಅಷ್ಟೇ 20 ರೂಪೀಸ್ಗೊಂದು, ಚೆನ್ನಾಗಿದೆ. ಹಾಗಾಗಿ ಇದೊಂದು ತೊಗೊಂಡೆ. ನಾನು ಜಾಸ್ತಿ ತೊಗೊಳ್ಳೋದೇ ಕ್ಲಿಪ್ಸ್ಗಳನ್ನ, ಯಾಕೆಂದರೆ ನನಗೆ ಅದೇ ತುಂಬ ಲೈಕ್ ಆಗುತ್ತೆ. ಅದನ್ನು ಬಿಟ್ಟರೆ ನಾನು ಬೇರೆ ಅಷ್ಟೊಂದೇನು ಪರ್ಚೇಸ್ ಮಾಡಲ್ಲ. ತೊಗೊಂಡೆ. ಹಾಗೆ ನನ್ನ ಜೊತೆ ಸ್ಟಿಕ್ಕರ್ ಕೂಡ ಪರ್ಚೇಸ್ ಮಾಡಿದೆ. ಅವ್ರು ಹೇಳಿದ್ದು 350 ಹೇಳಿದರು, ನಾನು ಬಾರ್ಗಿನ್ ಮಾಡಿ 250 ಮಾಡಿ ತೊಗೊಂಬಂದೆ. ಚೆನ್ನಾಗಿದೆ, ಪರವಾಗಿಲ್ಲ. ಹಾಗೆ ಮತ್ತೆ ಒಂದು ಜೊತೆ ಬಟ್ಟೆ ಕೂಡ ಪರ್ಚೇಸ್ ಮಾಡಿದೆ. ಅವ್ರು ಹೇಳಿದರು 650 ಹೇಳಿದರು, ನಾನು ಇದನ್ನು 550 ಮಾಡಿ ತೊಗೊಂಬಂದೆ. ಫುಲ್ ಸೆಟ್, ಟಾಪು ಪ್ಯಾಂಟು ವೇಲು. ಅಂದರೆ ನನ್ನ ಹಸ್ಬೆಂಡೇ ಚೂಸ್ ಮಾಡಿದ್ದು ಕಲರ್ ಎಲ್ಲ, ನಾನೇನು ಚೂಸ್ ಮಾಡಿ ತಗೊಂಡಿಲ್ಲ, ಅವರೇ ಕೊಡಿಸಿದ್ದು. ಚೆನ್ನಾಗಿದೆ, ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ. ದುಪ್ಪಟ್ಟ ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ, ನೀವೇನು ನೋಡ್ತಿರ್ಬೋದು ಎಷ್ಟು ಸ್ಮೂತಾಗಿದೆ. ಹಾಗಾಗಿ ಇಷ್ಟೇ ಪರ್ಚೇಸ್ ಮಾಡಿದ್ದು. ಇದು ಟೋಟಲ್ ಎಲ್ಲ ಇದಷ್ಟು ಅಮೌಂಟ್ ಸೇರಿ ಜಸ್ಟ್ 900 ರೂಪೀಸ್ ಅಷ್ಟೇ ತೊಗೊಂಡಿದ್ದು. ತುಂಬ ಐಟಮ್ಸ್ ಇರುತ್ತೆ, ತುಂಬ ವೆರೈಟಿ ಆಗಿರುತ್ತೆ, ಆದರೆ ಏನೂ ಕೂಡ ತೊಗೊಳಕ್ಕೆ ಹೋಗಲಿಲ್ಲ. ಎಷ್ಟು ಬೇಕೋ ನನಗೆ ಏನು ಯೂಸ್ ಇತ್ತು ಅಷ್ಟು ಮಾತ್ರ ತೊಗೊಂಡಿದ್ದೀನಿ. ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಯಾವಾಗ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.